ನಮ್ಮ ಅಪ್ಪನ ಕಾಲದಲ್ಲೆಲ್ಲ 7, 8, 10 ಜನ ಮಕ್ಕಳಿರ್ತಿದ್ರು. ಈಗೆಲ್ಲ 1, 2 ಅಲ್ವೇ. ನಮಗೂ ಇರೋದು ಒಬ್ಬನೇ ಮಗ. ನಮ್ಮಪ್ಪ ನನಗೇನೂ ಕೊಡ್ಸೋಕ್ಕಾಗ್ಲಿಲ್ಲ. ನನಗೇನೇನು ಸಿಗ್ಲಿಲ್ವೋ ಅದೆಲ್ಲ ಇವನಿಗೆ ಸಿಗ್ಬೇಕು. ನಿಮ್ಮ ಲೈಫಲ್ಲಿ ನೀವು ಏನು ಮಾಡ್ಬೇಕು ಅಂದ್ಕೊಂಡು ಮಾಡೋಕ್ಕಾಗಿಲ್ವೋ ಅದನ್ನೆಲ್ಲ ನನ್ನ ತಲೆ ಕಟ್ತೀರಾ. ಅವನ್ ಬಂದು ನೀವು ಸಾಯ್ತೀರಾ? ಸಾಯ್ತೀನ್ರಿ. ಆ ಭಾಗ್ಯ ಈ ಭಾಗ್ಯ ಎಲ್ಲಾ ಭಾಗ್ಯನೂ ಇಟ್ಕೊಂಡವಳ ನನ್ನ ಹೆಂಡತಿ ಸೌಭಾಗ್ಯ. 3ನೇ ಸಿಂಹ. ನಾನು ಹೆಣ ಬಿದ್ದಾಗ್ಲೇ ನಿಮ್ಗೆಲ್ಲ ಬುದ್ಧಿ ಬರೋದು. ಎಷ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರೋ ಮೆರೆಸಿ. ನೀವು ಹಿಂಗೆ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಹರಕೆ ಕಟ್ಕೊಂಡು ಹೆತ್ತೋರ್ನ ಅರೆ ಹೊಟ್ಟೆಯಲ್ಲಿ ನಡು ರೋಡಲ್ಲಿ ನಿಲ್ಸಿಲ್ಲ ಅಂದ್ರೆ ನನ್ನ ಕುರ್ರೋ ಅಂತ ನಾಯಿ ಕರೆದ ಕರೀರಿ. ಮಾಮ್ ವೇದ ಹಲ್ಲ ಒಂದು ಸಿಗರೇಟ್. ಜೊತೆಲಿರೋರ್ಗೆ ಅದು ದೇವರು ಅಂತ ಗೊತ್ತಾಗೋ ಟೈಮ್ಗೆ ಕರೆಕ್ಟಾಗಿ ಹೋಗ್ಬಿಡ್ತಾರಂತೆ. ಎಷ್ಟೋ ಜನ ಗಂಡಸರು ಮದ್ವೆ ಆದ್ಮೇಲೆ ಚೇಂಜ್ ಆಗಿ ಇಂಪ್ರೂವ್ ಆಗಿರೋಂಥ ಕೇಸಸ್ ನಾನು ನೋಡಿದ್ದೀನಿ. ಗೌರ್ಮೆಂಟ್ ಎಂಪ್ಲಾಯಿ ಇಂಟ್ರೆಸ್ಟು ಕರೆಕ್ಟಾಗಿ ತಿಂಗಳಾರೆ ಬರುತ್ತೆ ಅಂದ್ಕೊಂಡಿದ್ದೆ. ನನಗೆ ಕತೆ ಹೇಳ್ಕೊಂಡು ಓಡಾಡ್ತೀಯ. ಊಟ ಮಾಡಿದ್ರ, ಟ್ಯಾಬ್ಲೆಟ್ ತಗೊಂಡ್ರ, ಹುಷಾರಾಗಿದ್ದೀರಾ ಅಂತೆಲ್ಲ ಕೇಳಿಲ್ಲ ಅಂದ್ರೆ ಅಂತ ಮಕ್ಕಳು ಬದುಕಿರೋದು ಒಂದೇ, ಸತ್ತೋಗೋದು ಒಂದೇ. ನಿಮ್ಮಂತವ್ರನ್ನೆಲ್ಲ ಈ ಫೋನು ತಿಂದು ಹಾಕ್ತಾ ಇದೆ. ಸೂರ್ಯ ಕೆಲವರಿಗೆ ಬಿಸಿಲು, ಕೆಲವರಿಗೆ ಬೆಳಕು. ನಾವು ಹೇಗ್ ತಗೋತೀವೋ ಹಾಗೆ. ನನ್ನ ಪಾಲಿಗೆ ನೀವು ಮುಕ್ಕೋಟಿ ದೇವರುಗಳಿಗೆ ಸಮ. ಬಾ